ಸರ್ ನಾನು ನಿಮಗೆ ಒಂದಷ್ಟು ಪೊಲಿಟಿಷಿಯನ್ಸ್ ಫೋಟೋಗಳನ್ನು ತೋರಿಸ್ತೇನೆ. ಕನ್ನಡದ ಯಾವ ಹೀರೋ ಈ ಪೊಲಿಟಿಷಿಯನ್ಗೆ ಕಂಪೇರ್ ಮಾಡ್ಬೋದು ಅಂತ ಹೇಳಬೇಕು, ಆಯಿತಾ? ಫಸ್ಟ್ ಒನ್, ಇದು ಇದು ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಥರ. ಯಡಿಯೂರಪ್ಪನವರು. ಯಡಿಯೂರಪ್ಪ ಅವರು. ಯಾಕೆ ಅಂತ? ಯಾಕೆ ಅಂದರೆ ಇವರು ಕೆಲಸ ಮಾಡಿದಂಗೆ ರಾಜ್ಕುಮಾರ್ ಥರನೇ ಪಬ್ಲಿಕ್ಗೆ ಸೇವೆ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಪಬ್ಲಿಕ್ಗೆ ಸೇವೆ ಎಷ್ಟು ದಿವಸ ಬಿ ಜೆ ಪಿಯಲ್ಲಿ ಅವರಿತ್ತು, ಸೇವೆ ಮಾಡಿದ್ದಾರೆ. ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ಗೆ ಅವರಿಗೆ ಕಂಪೇರ್ ಮಾಡ್ಬೋದು ಮೇಡಮ್. ಓಕೆ, ಇವರು ಯಡಿಯೂರಪ್ಪನವರು, ಡಾಕ್ಟರ್ ರಾಜ್ಕುಮಾರ್ ಅವರು. ಸೆಕೆಂಡ್ ಒನ್, ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ಗೆ ಈಗ ಕ್ಲಿಯರ್ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ಅವ್ರಿಗೆ ಅಪ್ ಡೌನ್ ಅವ್ರು ಹೋಗ್ತಾ ಇರ್ತಾರೆ. ಸೊ ಇವ್ರಿಗೆ ನಮ್ಮ ಕ್ಲಿಯರ್ ಏನೋ ಹೇಳಲ್ಲ, ಯಾವ ಹೀರೋ ಥರ ಹೇಳಲ್ಲ, ಹೀರೋಗೆ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಥ್ಯಾಂಕ್ ಯು. ಕನ್ನಡ ಸಿನಿಮಾದಲ್ಲಿ ಯಾರ ಹೀರೋ ಹೋಲಿಕೆನೂ ಆಗಲ್ವಾ? ಓಕೆ ಓಕೆ, ನೆಕ್ಸ್ಟು ಇವರು ಹೀರೋ ಥರ ಇದ್ದಾರೆ. ಇವರು ನಮ್ಮದು ಇವರ ಶಿವರಾಜ್ ಕುಮಾರ್ ಥರ. ಪ್ರದೀಪ್ ಈಶ್ವರ್. ಶಿವರಾಜ್ ಕುಮಾರ್. ಯಾಕೆ ಅಂತ? ಯಾಕೆಂದರೆ ಇವರು ಈ ಥರ ಕೆಲಸ ಇದೆ. ಶಿವರಾಜ್ ಕುಮಾರ್ ಅವರು ಹೇಗೆ ಕೆಲಸ ಮಾಡ್ತಾರೆ ಅದೇ ರೀತಿಯಾಗಿ ಪ್ರದೀಪ್ ಈಶ್ವರ್ ಅವರು ಕೆಲಸ ಮಾಡ್ತಾರೆ ಅಂತ. ಇವರ ಮಾತುಗಾರಿಕೆ ಹೌದು, ಸೊ ಅಷ್ಟೇ ಸರ್, ಅಷ್ಟೇ ಮೇಡಮ್. ಸೇಮ್ ಶಿವರಾಜ್ ಕುಮಾರ್ ಥರ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಕುಮಾರಸ್ವಾಮಿ ಲೇಔಟ್. ಇವರು ಕೆಲಸ ಮಾಡಿದ್ದಾರೆ. ನಮ್ಮದು ಇದು ಉದ್ಯಾನಕ್ಕೆ ಎಲ್ಲ ಕಡೆ ಕೆಲಸ ಮಾಡಿದ್ದಾರೆ. ಹೀರೋ ಕಂಪೇರ್ ಮಾಡಬೇಕಂದ್ರೆ ಇವರು ಲಾಸ್ಟ್ ಇಯರ್ಗೆ ಅವರು ನಮ್ಮದು ಫೇವ್ರೇಟ್ ಹೀರೋ ಸತ್ತೋದಿದ್ರಲ್ಲ, ಇವರು ಪುನೀತ್ ರಾಜ್ಕುಮಾರ್. ಇವ್ರ ಥರ ಕಂಪೇರ್ ಮಾಡ್ಬೋದು. ಯಾಕೆ ಪುನೀತ್ ರಾಜ್ಕುಮಾರ್ ಅವರಿಗೆ ಕಂಪೇರ್ ಮಾಡಿ? ಇವರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಬರೀ ಪಬ್ಲಿಕ್ ಸೇವೆ ಮಾಡಿದ್ದಾರೆ, ಇವರು ಪಬ್ಲಿಕ್ ಸೇವೆ. ಆಮೇಲೆ ಅವ್ರ ಫ್ಯಾಮ್ಲಿಗೆ ಸ್ವಲ್ಪ ಗಲಾಟೆ ಅದು ಸ್ವಲ್ಪ ಇವ್ರಿಗೆ ಪ್ರಾಬ್ಲಮ್ ಆಗಿದೆ. ಬಟ್ ಸ್ಟಾರ್ಟಿಂಗಲ್ಲಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು. ಓಕೆ, ನೆಕ್ಸ್ಟು ಇವರು ಪಾಪ ಇವರು ಸಿದ್ದರಾಮಯ್ಯ ಅವರು ಈ ಹೀರೋ ಥರ ಕೆಲಸ ಮಾಡ್ತಾ ಇದ್ದಾರೆ. ಇವರು ಯಾವ ಹೀರೋ ಕಂಪೇರ್ ಮಾಡ್ಬೋದು? ಯಾವ ಹೀರೋ ಅಂದರೆ ಉಪೇಂದ್ರ. ಯಾಕೆ? ಉಪೇಂದ್ರ ಥರ ಕೆಲಸ ಮಾಡಿದ್ದಾರೆ. ಯಾಕಂದರೆ ಪ್ರೆಸೆಂಟಲ್ಲಿ ಅವರು ಇದು ಪೊಲಿಟಿಕ್ಸಿಂಗಲ್ಲಿ ಚೇರಲ್ಲಿ ಯಾವಾಗ ಬರುತ್ತಲ್ಲ ಅವಾಗ ಕೆಲಸ ಮಾಡ್ತಾರೆ. ಉಪೇಂದ್ರ ಹಂಗೆ ಇದ್ದಾರೆ. ಯಾವಾಗ ಅವ್ರಿಗೂ ಹೆಂಗಿತ್ತು ಅವ್ರು ಕೆಲಸ ಮಾಡ್ತಾಯಿತ್ತು, ಈಗ ಅವರು ಇಲ್ಲ. 5 ವರ್ಷ ಆದಮೇಲೆ ಇವ್ರಿಗೆ ನೋಡಿದರೆ ಗೊತ್ತಾಗಲ್ಲ ಎಲ್ಲಿ ಹೋಗಿದ್ದಾರೆ ಸಿದ್ದರಾಮಯ್ಯ ಅವರು. ಇಲ್ಲ, ಇವಾಗ ಇದ್ದಾರೆ CM ಅವರೇ ಅಲ್ವಾ? ಅದಕ್ಕೆ ಉಪೇಂದ್ರ ಹತ್ರ ಕೆಲಸ ಮಾಡಿದ್ದಾರೆ ಮೇಡಮ್. ಉಪೇಂದ್ರ ಅವರ ಬುದ್ಧಿವಂತಿಕೆ ಸಿದ್ದರಾಮಯ್ಯನವರಲ್ಲಿ ಇದೆಯಾ? ಹೌದು. ಯಡಿಯೂರಪ್ಪ ಅವರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ. ಇವರು ಅಂದರೆ ಯಾರು ರಾಜ್ಕುಮಾರ್ ಥರ ಬರ್ಬೋದು ಮೇಡಮ್. ಯಡಿಯೂರಪ್ಪನವರು ಡಾಕ್ಟರ್ ರಾಜ್ಕುಮಾರ್ ಥರ ಹೋಗ್ತಾರೆ ಅಂತ. ಯಾಕೆ? ಅಂದರೆ ಸ್ವಲ್ಪ ಇವರು ಸ್ಟ್ರೈಟ್ ಫಾರ್ವರ್ಡು, ಅವರು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ. ಅದೇ ಒಂದು ರೀಸನ್ ಇವರು. ಓಕೆ, ನೆಕ್ಸ್ಟ್ ಒನ್, ಡಿ ಕೆ ಶಿವಕುಮಾರ್ ಯಶ್ ಮೇಡಮ್. ಕಾರಣ ಸ್ವಲ್ಪ ಡೈನಮಿಕ್ ಆಗಿರ್ತಾರೆ. ಅವರು ಯಶ್ ಸ್ವಲ್ಪ ಡೈನಮಿಕ್ ಆಗಿದ್ದಾರೆ. ಸೊ ಅದಕ್ಕೆಲ್ಲ ಯಾವ ರೀತಿ ಡೈನಮಿಕ್ ಅಂದರೆ ಮಾತಾಡೋದಾಗಲಿ, ಅವ್ರ ಸ್ಟೇಟ್ಮೆಂಟ್ಸ್ಗಳು ಎಲ್ಲ ನೋಡಿದ್ನಪ್ಪ ಅಂದರೆ ಸೇಮ್ ಯಶ್ ಥರನೇ ಇವರು ಖಡಕ್ ಆಗಿರ್ತಾರೆ ಸ್ವಲ್ಪ. ಓಕೆ, ನೆಕ್ಸ್ಟು ಅಯ್ಯೋ ಮೇಡಮ್, ಪ್ರದೀಪ್ ಈಶ್ವರ್ ಅವರ ಮಾತುಗಾರಿಕೆ, ಅವರ ಬುದ್ಧಿವಂತಿಕೆ ಯಾರನ್ನ ಹೋಲುತ್ತೆ? ಜಗ್ಗಿ ಓಳ್ಬಿಡ್ತಾರೆ ಮೇಡಮ್ ಇವರು. ಓಳ್ಬಿಡೋದಂದರೆ ನಮ್ಮದ್ರಲ್ಲಿ ಕನ್ನಡ ಇಂಡಸ್ಟ್ರಿನಾಗ ಜಗ್ಗೇಶ್ವರ್ ಮೇಡಮ್. ಅಂದರೆ ಜಗ್ಗೇಶ್ವರ್ ಓಳ್ಬಿಡ್ತಾರೆ. ಜಗ್ಗೇಶ್ವರ್ ಓಳ್ಬಿಡ್ತಿರ್ತಾರೆ ಮೇಡಮ್. ಹೌದು. ಓಕೆ, ನೆಕ್ಸ್ಟ್ ಒನ್, ಕುಮಾರಸ್ವಾಮಿ ಅವರು ಸ್ವಲ್ಪ ಮಾತಾಡೋ ಸ್ಟೈಲು ಇಲ್ಲೆಲ್ಲ ನೋಡಪ್ಪ ಅಂದ್ರೆ ವಿಷ್ಣುವರ್ಧನ್ ಅನ್ಸುತ್ತೆ. ಅದೇ ಸ್ಟೈಲ್ ಅಲ್ಲ ಅಥವಾ ಮಾತುಗಾರಿಕೆ? ಮಾತಾಡೋದು ಎಲ್ಲ ಸೇಮ್, ಸ್ವಲ್ಪ ವಿಷ್ಣುವರ್ಧನ್ ಸ್ವಲ್ಪ. ನೆಕ್ಸ್ಟ್ ಲಾಸ್ಟ್ ಒನ್, ಸಿದ್ದರಾಮಯ್ಯ ಅವರು ಶಿವರಾಜ್ ಕುಮಾರ್ ಮೇಡಮ್. ಶಿವರಾಜ್ ಕುಮಾರ್ ಥರ ಇರ್ತಾರೆ. ರೀಸನ್ ಅಂದರೆ ಸೇಮ್ ಅದೇ. ಇವರು ಸ್ವಲ್ಪ ಮಾತಾಡೋದು ಸ್ವಲ್ಪ ಕಡಿಮೆ. ಅವರು ಸ್ವಲ್ಪ ಶಿವರಾಜ್ ಕುಮಾರ್ ಅವ್ರು ಮಾತಾಡ್ತಾರೆ, ಬಟ್ ಸ್ವಲ್ಪ ಸಿಂಪಲ್ ಆಗಿರ್ತಾರೆ. ಇವರು ಸ್ವಲ್ಪ ಸಿಂಪಲ್ ಅಷ್ಟು. ಸಿದ್ದರಾಮಯ್ಯನವರು ಪೊಲಿಟಿಷಿಯನ್ ಸಿಂಪಲ್ ಆಗಿದ್ದಾರೆ ಅಂತ. ಸ್ವಲ್ಪ ಸಿಂಪಲ್ ಅಂದರೆ ಏನು ಜಾಸ್ತಿ ಇದು ಅಷ್ಟು ಅರಗೆಂಟ್ ಆಗಿ ಡೈನಮಿಕ್ ಆಗಿ ಏನು ಮಾತಾಡೋದಲ್ಲ, ನಾರ್ಮಲ್ ಆಗಿ ಮಾತಾಡೋದು. ಸೈಲೆಂಟ್ ಆಗಿರ್ತಾರೆ. ವಿ ಪ್ಲಸ್ ಕರ್ನಾಟಕ.